ಸತ್ತೋಗ್ತೀವಿ ಅಂತ ಗೊತ್ತಿದ್ರು ನಾವು ಜಾತಿ ಧರ್ಮ ಇಟ್ಕೊಂಡು ಏನಪ್ಪ ಬರ್ಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಯಾರಿಗೂ ನೋವಾಗಬಾರ್ದು, ಯಾರನ್ನು ಯಾರು ವಿರೋಧಿಸಬಾರ್ದು. ಈ ಸಮಾಜದಲ್ಲಿ ಸಮಾನತೆಯಿಂದ ಹೋಗ್ಬೇಕು. ಭಾರತೀಯ ಸರ್ವಧರ್ಮಗಳು ಭಾರತೀಯರು ನಾವು ಈ ಒಂದು ನಮ್ಮ ದೇಶಕ್ಕೆ ಹೋರಾಟ ಮಾಡಿ ಪಡ್ಕೊಂತ ಒಂದು ಧರ್ಮ ಇದು. ಈ ಮಾನವ ಧರ್ಮ, ಮಾನವ ಜಾತಿ, ಮಾನವ ಕುಲ ನಮ್ಮ ಭಾರತದಲ್ಲಿ. ಯಾಕಂದ್ರೆ ಹಲವಾರು ಧರ್ಮಗಳು ನಮ್ಮ ಇಡೀ ಪ್ರಪಂಚದಲ್ಲಿ ಏಕೈಕ ಯಾವ್ದಾದ್ರು ಒಂದು ದೇಶ ಇದೆ ಅದಂದ್ರೆ ಅದು ಭಾರತ ದೇಶ. ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ. ನಾವು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಕುಲ ಅನ್ನೋ ಲೆಕ್ಕದಲ್ಲಿ ಹೋಗ್ಬೇಕು ಅಂತ ಈ ಒಂದು ಸಾಂಗ್ ಅನ್ನ ನಮ್ಮ ಮಂಜು ಕವಿ ಅವರು ಬಹಳ ಅದ್ಭುತವಾಗಿ ಆಡಿಸಿದ್ದಾರೆ. ನೀವೇ ನೋಡ್ತೀರಾ, ನಿಮ್ಮ ಅಭಿಪ್ರಾಯಗಳನ್ನ ತಾವು ತಿಳಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಹೂಡಿ ಚಿನ್ನಿ ಅಣ್ಣವರ ಎಲ್ಲ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು. ಸೊ ಆ ಒಂದು ವರ್ಡು, ಆ ಒಂದು ಅಕ್ಷರ ಎಷ್ಟು ಅರ್ಥ ಕೊಡುತ್ತೆ ಅಂತೇಳಿ ಆ ಹೆಸರು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಒಂದೆರಡು ಮಾತು ಆಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ಜಂಜಾಟದಲ್ಲಿ ನಿನ್ನ ಬಾಡು ಕತ್ತಲು ಈ ಹಾಡುಗಳ ಬಿಡುಗಡೆ ಆಗಿತ್ತಿರುವುದು ಬಹಳ ಸಂತೋಷ, ಸಂತಸ, ಸಂಭ್ರಮದ ವಿಷಯ. ನಮ್ಮ ಡಾಕ್ಟರ್ ಎಂ ರಾಮಚಂದ್ರ ಹೂಡಿ ಚಿನ್ನಿಯವರಿಗೆ ಆ ಪರಮಾತ್ಮ ಭಗವಂತ ಯಶಸ್ವಿ ನೀಡಲಿ. ಈ ಹಾಡು ಆಗ್ತಾ ಇರೋದು ಪ್ರತಿಯೊಬ್ಬರು ಭಾರತೀಯರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ, ಮುಸಲ್ಮಾನರು, ಸಿಖ್, ಇಸಾಯಿಗಳು, ಇನ್ನಿತರೆ ಧರ್ಮದ ಬೋಧಕರು, ಸಹೋದರ ಸಹೋದರಿಯರು ಎಲ್ಲರಿಗೂ ಇದು ಸೌಹಾರ್ದತೆಯ ಒಂದು ಸಂದೇಶನವಾಗಲಿ. ನಮ್ಮೆಲ್ಲರ ಸಹಬಾಳ್ವೆ, ಸೌಹಾರ್ದತೆ ಉಳಿಯಲಿ, ಬಾಳಲಿ, ಬೆಳಗಲಿ ಅಂತ ನಾನು ಆಶಿಸುತ್ತಾ, ಮತ್ತು ಎಲ್ಲ ಈ ತಂಡದವರು, ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಆಯೋಜಕರನ್ನು ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಹೂಡಿ ಚಿನ್ನಿ ಅವರ ಆತ್ಮೀಯರನ್ನು ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅರಹತೋ ಸಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮಾ ಸಂಬುದ್ಧ. ಒಂದೇ ರುಚಿ, ಒಂದೇ ಬಣ್ಣ, ಒಂದೇ ನೋಟ. ಅಲ್ಲಿ ಜಾತಿ ಬರೋದಿಲ್ಲ. ಅದೇ ಬಸವಣ್ಣವ್ರು ಹೇಳ್ತಾರ, ಇವನೇ ಅರಗ, ಇವನೇ ಅರಗ, ಇವ ನಮ್ಮವ ನೀರಯ್ಯ ಅಂತ. ಅದೇ ಇವ್ರು ಹೇಳ್ತಾರ, ಯಾರು? ಕನಕದಾಸರು. ಕುಲ ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆರೆಯೇನೇನೆಂದು ಬಂದಿರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ಸಂವಿಧಾನದಲ್ಲಿ, ಯು ಆರ್ ದಿ ಪೀಪಲ್ ಆಫ್ ಇಂಡಿಯಾ. ಮೊದಲು ನಾವು ಭಾರತೀಯರು, ಆಮೇಲೆ ಹಿಂದೂ, ಮುಸ್ಲಿಂ, ಕ್ರಿಸ್ತ, ಹೀಗೆ ಎಲ್ಲ ಮೊದಲು ನಾವು ಭಾರತೀಯರು. ನಾವೆಲ್ಲ ಮೊದಲು ಭಾರತೀಯರು. ಇದು ಸರ್ವಧರ್ಮದ ತೋಟ ಇದು ಅಂತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರೆ. ಪ್ರಪಂಚದ ಅದ್ಭುತವಾದ ಸಂವಿಧಾನ. ಜಂಜಾಟದಲ್ಲಿ ಅನ್ನುವಂತ ಈ ಧ್ವನಿ ಸುರುಳಿಯನ್ನು ಕೇಳುವಂತ ಅನೇಕರ ಮನಸ್ಸುಗಳು ಪರಿವರ್ತನೆಗೊಂಡು ಅನೇಕರು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವ ಹಾಗೆ ಅನೇಕರು ಮಾರ್ಪಾಟು ಬದಲಾವಣೆಗಳು ಅವರ ಜೀವಿತಗಳಲ್ಲಿ ಈ ಧ್ವನಿ ಸುರುಳಿಯನ್ನು ಕೇಳುವಂತ ಎಲ್ಲರಿಗೂ ಕೂಡ ಉಂಟಾಗಲಿ. ಹಾಗೆ ನಮ್ಮ ಡಾಕ್ಟರ್ ಮಂಜು ರಾಮಚಂದ್ರ ಅವ್ರಿಗೂ ಮತ್ತು ಮಂಜು ಕವಿ ಅವ್ರಿಗೂ ಶುಭಾಶಯಗಳನ್ನು ನಾನು ಕೋರುವಂತವನಾಗಿ. ನಾಡು ಒಂದೇ ಕುಲವು ಒಂದೇ ದೈವವು ಅಂತಕ್ಕಂಥ ಹಾಡನ್ನ ಮೇಹರ್ ಮುಖಂಡ ಬರೆದಿದ್ರು. ಅದು ಮರುಕಳಿಸಿದರೆ ಮಂಜು. ಈ ಹಾಡುಗಳ ಮುಖಾಂತರ ಇನ್ನೂ ಮತ್ತೆ ಹಾಡುಗಳು ಬರಲಿ. ಇವತ್ತು ಬಿಡುಗಡೆ ಆಗ್ತಕ್ಕಂಥ ನಮ್ಮ ಹೂಡಿ ಚಿನ್ನಣ್ಣವರು ಹಾಗೂ ಮಂಜು ಕವಿಗಳು ಬರೆದಿರತಕ್ಕಂಥ ಹಾಡು ನಾವೆಲ್ಲರೂ ಕೇಳಬೇಕು. ಇಂತಿಂತ ಹಾಡುಗಳನ್ನು ಕೇಳಬೇಕು. ಭಗವಂತ ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ. ನಿನ್ನ ಬಾಳು ಕತ್ತಲು. ನೋಡಿ, ಎಮರ್ಜೆನ್ಸಿ ಒಂದು ಯಾವ್ದಾದ್ರು ಪೇಷಂಟ್ಗೆ ಹುಷಾರಿಲ್ಲ ಅಂದ್ರೆ ಅವನಿಗೆ ಬ್ಲಡ್ ಬೇಕು. ನಾವು ಡಾಕ್ಟರ್ ಫೋನ್ ಮಾಡಿದ್ರೆ ಅರ್ಜೆಂಟಾಗಿ ಒಂದು ಬಿ ಗ್ರೂಪ್, ಎ ಗ್ರೂಪ್ ಯಾವ್ದೋ ಬ್ಲಡ್ ಬೇಕು ಅಂತ ಕೇಳ್ತೀವಿ. ಇಂಥ ಜಾತಿದೇ ಬ್ಲಡ್ ಬೇಕಂತ ಯಾರು ಕೇಳಲ್ಲ. ಸೊ ಅದನ್ನೆಲ್ಲ ಇಟ್ಕೊಂಡು ರೈತ ನಮ್ಮ ದೇಶಕ್ಕೆ ಅನ್ನ ನೀಡ್ತಾನೆ. ಆ ರೈತನ ಯಾವ ಜಾತಿ ಅಂತ ಯಾರು ಕೇಳಲ್ಲ. ಸೃಷ್ಟಿಕರ್ತ ನಮಗೆ ಗಾಳಿ, ಬೆಳಕು, ನೀರು, ಜೀವನಕ್ಕೆ ಮುಖ್ಯವಾದ ಅಂಶವನ್ನ ಭಗವಂತ ಕೊಟ್ಟವನೇ. ಯಾವ ಜಾತಿ ಅಂತ ಕೇಳಿ ಕೊಟ್ಟಿಲ್ಲ. ಸೊ ನಾವು ಮಾಡ್ಕೊಂಡಿರೋದು ನಂದು ಆ ಜಾತಿ, ಈ ಜಾತಿ ಅಂತೇಳಿ. ಮಾನವ ಕುಲ ಒಂದೇ ಜಾತಿ ಅಂತೇಳಿ ಈ ಹಾಡಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಬಂದಿದೆ.
ಸೊ ಅದಕ್ಕೆ ನಮ್ಮ ಊಡಿ ಚಿನ್ನಿ ಅಣ್ಣವರೇ ಒಂದು ಹಾಡಬೇಕು ಅನ್ನೋದು ಒಂದು, ಯಾಕೆಂದ್ರೆ ಅವರು ಮಾಡ್ತಕ್ಕಂಥ ಸೇವೆಗಳು ಆ ಅಂಶಗಳು ಈ ಗೀತೆಲಿದೆ. ಹಾಗಾಗಿ ಆ ಗೀತೆ ಸೊ ಅವರೇ ಹಾಡಬೇಕು ಅಂತೇಳಿ ನಾವು ತುಂಬಾ ಇದು ಮಾಡಿಕೊಂಡು ಬರೆದಂಥ ಸಾಂಗು. ಹಾಗೆ ನಮ್ಮ ಈ ಒಂದು ಗೀತೆಗಾಗಲಿ ನಾವು ಮಾಡೋಂಥ ಪ್ರತಿಯೊಂದು ಪ್ರಾಜೆಕ್ಟ್ಗೆ ನಮ್ಮ ಊಡಿ ಚಿನ್ನಿ ಅಣ್ಣವರ ಸ್ನೇಹಿತರು ಬೆಂಬಲವಾಗಿದ್ದಾರೆ. ನಮ್ಮ ಚಿಂತಾಮಣಿ ಶಿವಣ್ಣ ಸರ್ ಎಲ್ಲ ಒಂದು ಪ್ರೋಗ್ರಾಮ್ಗೆ, ಅಮರ್ ಸರ್ ಎಲ್ಲ ಒಂದು ಪ್ರೋಗ್ರಾಮ್ಗೆ ನಮಗೆ ಬೆಂಬಲವಾಗಿ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಊಡಿ ಚಿನ್ನಿ ಅಣ್ಣವರ ಸ್ನೇಹಿತರಿಗೆ ನಾನು ಋಣಿಯಾಗಿರ್ತೀನಿ. ನಮಗೆ ಕೆಲಸ ಇಲ್ಲದೆ 2 ವರ್ಷ ಕಲಾವಿದರು ಒದ್ದಾಡ್ತಾ ಇದ್ವಿ. ಆ ಟೈಮಲ್ಲಿ ಹಾಸ್ಪಿಟಲ್ ಅಲ್ಲಿ ಬೆಡ್ ಅಲ್ಲಿ ಇದ್ದವರು ಕೆಳಗಡೆ ಬಂದು ಸಹಾಯ ಮಾಡಿದಂತ ವ್ಯಕ್ತಿ ಅವರು. ನಿಜವಾಗ್ಲೂ ಇಂಥ ವ್ಯಕ್ತಿ 1000ಕ್ಕೆ ಸಿಗೋದು. ದುಡ್ಡು ಎಲ್ಲರ ಹತ್ರ ಇರುತ್ತೆ, ಸಹಾಯ ಮಾಡೋಂಥ ಗುಣ ಇರೋದು ನಮ್ಮ ಊಡಿ ಚಿನ್ನಿ ಅಣ್ಣವ್ರ ಹತ್ರ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ನಿಜವಾಗ್ಲೂ ಹೇಳ್ತೀನಿ, ನಾನು ಒಂದು ಇವತ್ತು ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಒಂದು ಹೊಟ್ಟೆಲಿ ಹುಟ್ಟಿಲ್ಲದೆ ಇರ್ಬೋದು, ಬ್ರದರ್ ನೀವು ಬೆಳಿಬೇಕು ಬ್ರದರ್, ಪ್ರತಿ ದಿನಕ್ಕೆ ಒಂದ್ಸರಿಯಾಗಿ ಹೇಳ್ತಾರೆ ಬ್ರದರ್ ನೀವು ಬೆಳಿಬೇಕು ಅಂತೇಳಿ. ನಿಜವಾಗ್ಲೂ ಅಣ್ಣ ನಿಮಗೆ ತುಂಬಾ ನಾನು ಋಣಿಯಾಗಿರ್ತೀನಿ. ಪ್ರತಿಯೊಂದು ಯಾರು ಬಂದ್ಬಿಟ್ರೆ ಬಾಕ್ಲಾಕಿ ಅಂತ ಬೈತಾರೆ. ಅಷ್ಟು ನೀಟಾಗಿ ಹುಟ್ಟಿದ ಕೂಸನ್ನು ಯಾವ ರೀತಿ ತಾಯಿ ಜೋಪಾನ ಮಾಡ್ತಾಳೆ. ಈಗ ಪ್ರೆಸೆಂಟ್ ಉಮೇಶ್ ಸರ್ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಾನು ಯಾಕಂದ್ರೆ ಕಣ್ಣಾರ ನೋಡಿದೀನಿ ಸರ್. ಕೆಲವ್ರು ಯಾರೋ ಹೇಳ್ತಾರೆ ಏನೋ ಮಾಡ್ತಾರೆ ಅಂತ ಹೇಳಿ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತೆ ಸರ್. ನಿಜವಾಗ್ಲೂ ಆ ತಾಯಿ ಕಡೆಯಿಂದ ನಿಮಗೊಂದು, ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಆಟೋ ಸೀನು ಬಂದ್ಬಿಡು ಮಾಧ್ಯಮಿಕ ದಯವಿಟ್ಟು ಇದಾದ ತಕ್ಷಣ ನಮ್ಮೊಂದು ಒಂದೇ ಒಂದು ಸಾಂಗ್ 3 ನಿಮಿಷ ಇದು ಪ್ಲೇ ಮಾಡ್ಬಿಡ್ತೀವಿ. ತಾವು ದಯವಿಟ್ಟು ಸಹಕರಿಸಿ ಸರ್. 1 ನಿಮಿಷ ಇಲ್ಲ ಸೈಡ್ಗೆ ಹಂಗೆ ನಿಂತ್ಕೊಂಡ್ಬಿಡೋದಾ? ಮತ್ತೆ ಊಡಿ ಚಿನ್ನಿ ಅಣ್ಣ ಮಾಡ್ತಿರೋಂಥ ಸೇವೆಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಹೇಳಕ್ ಇಷ್ಟಪಡ್ತಿದೆ. ಯಾಕೆಂದ್ರೆ ಈ ಸಾಂಗ್, ಈ ಹಾಡ್ನ ಬಿಡುಗಡೆ ಮಾಡಿದಾಗ ನೋಡ್ತಾ ಇದ್ದಾಗ ಅನ್ಸುತ್ತೆ, ಊಡಿ ಚಿನ್ನಿ ಅಣ್ಣ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಕಷ್ಟ ಎಲ್ಲಿರುತ್ತೋ ಅಲ್ಲಿ ಊಡಿ ಚಿನ್ನಿ ಅಣ್ಣ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ನಾವು ಇವತ್ತು ಅವ್ರು ಆ ಜಾತಿ ಈ ಜಾತಿ ಅಂತ ಹೇಳ್ತೀವಿ, ಸತ್ ಮೇಲೆ ಯಾವ ಜಾತಿನೂ ಇಲ್ಲ, ಯಾವ ಒಂದು ಇದು ಇಲ್ಲ. ಇವತ್ತು ಎಲ್ಲೋ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ತುಂಬಾ ಎಮರ್ಜೆನ್ಸಿ ಬೆಡ್ ಬೇಕಾಗಿರುತ್ತೆ, ನಿಮ್ದು ಯಾವ ಜಾತಿ ಅಂತ ತಗೊಳ್ಳಲ್ಲ. ಎಲ್ಲರಿಗೂ ಶರಣಾರ್ಥಿ. ಕವಿ ಕಂಡದ್ದನ್ನ ರವಿ ಕಾಣದನ್ನ ಕವಿ ಕಂಡ ಅಂತಕ್ಕಂಥ ಮಾತು ನಮ್ಮ ಮಂಜು ಕವಿಯವರು, ನಾವು 1000 ಗೀತೆಗಳನ್ನ ರಚನೆ ಮಾಡಿ ಆಡಿದ್ದೀವಿ, ಜನಪದ ಗೀತೆಗಳನ್ನ. ಕವಿ ಎಷ್ಟು ಅವರು ಸಾಹಿತ್ಯವನ್ನ ನಮ್ಮ ಸಲ್ಮಾನ್ ತಿಮ್ಮವನ ಮೇಲೆ ನೋಡಿ, ಮರಗಳೆಲ್ಲ ತೋರ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ನಮ್ಮ ಕಣ್ಣು ಕಾಣ್ತದೆ ಅಂದ್ರೆ, ಮರವನ್ನೇ ನೆಟ್ಟು ಗಿಡವನ್ನೇ ಬೆಳೆಸಿ ನೆರಳನ್ನ ಕೊಟ್ಟು ಬೇಸಿಗೆ ಬಿಸಿಲೆಂದು ದಣಿದು ಬಂದವರಿಗೆ ಆಶ್ರಯ ಕೊಟ್ಟಂತ ಪುಣ್ಯ, ಆ ಮರವನ್ನ ನೆಟ್ಟು ಗಿಡವನ್ನ ಬೆಳೆಸಂತ ಪುಣ್ಯವಂತಿಗೆ ಆ ಭಾಗ್ಯ, ಆ ಫಲ ಎಲ್ರಿಗೂ ಬರಲ್ಲ. ನಾವು ಮಾನವರಾಗಿ ಹುಟ್ಟಿದೀವಿ, ನಮ್ಮ ಕಾಲ ಇರೋ ತನಕ ಇರ್ತೀವಿ, ನಾವು ಉಂಟೋಗ್ತೀವಿ. ಸಾಲ್ಮನ್ ತಿಮ್ಮವ್ವ ಇನ್ನು ಈ ಸೂರ್ಯ ಚಂದ್ರಾದಿಗಳು ಇರಗಂಟ್ಲು ಅವಳ ಹೆಸರು ಆ ಚಳಿನೇ ಇರುತ್ತೆ. ಜನ ಸುಖಿನೋ ಭವಂತು. ಈ ನಮ್ಮ ಭಾರತ ದೇಶವು ಇಡೀ ವಿಶ್ವದಲ್ಲಿ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರೋದು ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ನಾಡು, ಕರ್ನಾಟಕ ರಾಜ್ಯವು ಶರಣರು, ಸೂಫಿ ಸಂತರು, ಸತ್ಪುರುಷರು, ಗುರುಕುಲದ ಪರಂಪರೆಯನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ, ನಾವೆಲ್ಲರೂ ಹೆಮ್ಮೆ ಪಡಿಬೇಕು. ಈ ನಮ್ಮ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಬೆಳೆದಿರೋರು, ಗಿಡ ಮರದಲ್ಲಿ ಬೆಳೆಸಿ ಅತ್ಯುತ್ತಮ ಕಾರ್ಯ
ವಿನೂತನ ಕಾರ್ಯವನ್ನು ನಿರ್ವಹಿಸಿರುವಂತಹ ತಿಮ್ಮೊಬ್ಬ ನಮ್ಮ ಕನ್ನಡ ನಾಡಿನಿಂದ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಪಡೆದಿರೋದು. ಹೇಳ್ತಾ ಇದ್ರು, ಬಹುತೇಕ ಉರುಡಿ ಚಿನ್ನಿಯವರ ಬಗ್ಗೆ ಸಮಾಜಕ್ಕೆ ಸರಿಯಾಗಿ ಗೊತ್ತಿಲ್ಲ. ಅವರು ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಅಂದ್ರೆ ಯಾವ ಫಿಲಂ ಸ್ಟಾರ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಕೋಟಿ ಕೋಟಿ ದುಡ್ಡವಂತರಲ್ಲ ಅವ್ರು ಮಾಡಕ್ ಸಾಧ್ಯನೇ ಇಲ್ಲ. ಯಾವ ರಾಜಕಾರಣಿನೂ ಮಾಡಕ್ ಸಾಧ್ಯ ಇಲ್ಲ. ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಗೊತ್ತಿರುತ್ತೆ, ಪಕ್ಕದ ಕ್ಷೇತ್ರದವ್ರು ಬಂದ್ರೆ ಒಂದ್ ಲೋಟ ನೀರು ಕೊಡಲ್ಲ. ಅವ್ರ ಕ್ಷೇತ್ರದ ಮತದಾರರಾದ್ರೆ ಬಾ ಅಂತ ಕರೆದು ತೋರಿಸ್ಕೊಂತಾರೆ. ಪಕ್ಕದ ಅವ್ರ ಕ್ಷೇತ್ರದ ವೋಟರ್ ಅಲ್ಲ ಅಂತ ಗೊತ್ತಾದ್ರೆ ಒಂದ್ ಲೋಟ ನೀರು ಕೊಡಲ್ಲ. ಅವ್ರು ಸತ್ಯ ತಾನೆ. ಆದ್ರೆ ಉರುಡಿ ಚಿನ್ನಿಯವರು ಇಡೀ ರಾಜ್ಯದ, ನಾನು 2 ವರ್ಷದಿಂದ ಇಲ್ಲ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. 1,500 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ರು. ಇಲ್ಲಿಂದ ಅಲ್ಲಿ ಹೋಗಿ ಎಷ್ಟು ಸಾವಿರಾರು ಜನ ಅಂದ್ರೆ ರಾತ್ರಿ 10 ಗಂಟೆ ಆದ್ರೂ ಜನ ಖಾಲಿ ಆಗಿಲ್ಲ. ಅಷ್ಟು ದೊಡ್ಡ ಕಾರ್ಯಕ್ರಮ. ರಾಮನಗರದಲ್ಲಿ ಈಗ 2-3 ವರ್ಷದಿಂದ ಮಳೆ ಬಂದು ನೀರು ನುಗ್ಗಿದಂತಹ ಸಂದರ್ಭದಲ್ಲಿ ಬಹಳ ಅಂದ್ರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಅವರ ಸಿರಿಕಂಠದಲ್ಲಿ ಹಲವು ಗೀತೆಗಳನ್ನ ಆಡಿದ್ದಾರೆ. ಅದರಲ್ಲಿ ನಮ್ಮ ತಾಯಿ ವೃಕ್ಷಮಾತೆ ಸಾಲುಮರ ತಿಮ್ಮಕ್ಕ ಅವ್ರ ಬಗ್ಗೆ ಬಹಳ ಅದ್ಭುತವಾದ ಗೀತೆ ತಾವೆಲ್ಲ ನೋಡಿದ್ರಿ. ತುಂಬಾ ಚಂದಾಗಿ ಅವರ 113ನೇ ವರ್ಷದ ಜನ್ಮದಿನದ ಸಂದರ್ಭದಲ್ಲಿ ಅದನ್ನ ಅರ್ಪಣೆಯನ್ನ ಮಾಡಿದ್ರು. ಈಗ ಒಂದು ಗೀತೆಯನ್ನ ನೋಡಿದ್ರಿ, ಏನ್ ಗೀತೆ? ಜಾತಿ ಜಾತಿ ಧರ್ಮಗಳ ನಡುವೆ ನಿನ್ನ ಬಾಳು ಕತ್ತಲಲ್ಲಿ. ಆ ಕವಿಗಳು ಸುಳ್ಳು ಬರೆದು ಬಿಟ್ಟಿದ್ದಾರೆ. ನಿನ್ನ ಬಾಳು ಕತ್ತಲಲ್ಲ, ಜಗತ್ತೇ ಕತ್ಲಾಗಿ ಹೋಗಿದೆ. ಹೌದಲ್ವಾ ಕವಿಗಳೇ? ಒಬ್ಬರು ಬಾಳ ಕತ್ಲಾಗಿಲ್ಲ, ಜಗತ್ತೇ ಕತ್ತಲಾಗಿ ಹೋಗಿದೆ. ನಾನಿನ್ನು 1 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಕಳೆದ 20-25 ವರ್ಷಗಳಿಂದ ಸಾಲುಮರ ತಿಮ್ಮಕ್ಕ ಅವರ ಮಗನಾಗಿ ಅವ್ರ ಜೊತೆ ನಾನು ಇಡೀ ದೇಶ ಸುತ್ತಿದ್ದೀನಿ. ಹಲವಾರು ಮಂತ್ರಿಗಳನ್ನ, ಹಲವಾರು MLAಗಳನ್ನ, MP ಗಳನ್ನ, ಪ್ರಧಾನಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ನೋಡಿದ್ದೀನಿ ನಾನು. ಬಹುತೇಕ ಇವರೆಲ್ಲ ನೆಟ್ಟಗಿದ್ದಿದ್ರೆ ಬಹುತೇಕ ಇವತ್ತು ಈ ಸಾಂಗ್ ಬಿಡುಗಡೆ ಅಗತ್ಯ ಇರಲಿಲ್ಲ ಅಂತ ನಾವು ಅದ್ರ ಸಹ ಭಾವಿಸ್ತೇವೆ. ಹೌದಲ್ಲ? ಅದ್ರ ಜೊತೆಗೆ ಹಲವಾರು ಸ್ವಾಮೀಜಿಗಳನ್ನ ನೋಡಿದ್ದೇವೆ, ಹಲವಾರು ಸಂತರನ್ನ ನೋಡಿದ್ದೇವೆ. ಹಿಂದೆ ನಮ್ಮ ನವಕೋಟಿ ನಾರಾಯಣರ ಬಗ್ಗೆ ಓದಿದ್ವಿ ನಾವು. ಕೋಟಿ ಕೋಟಿ ಬಂಗಾರವನ್ನ, ಹಣವನ್ನ ತಂದು ರಸ್ತೆಯಲ್ಲಿ ಸುರಿದ್ಬಿಟ್ಟು ಅದ್ರ ಮೇಲೆ ತುಳಸಿ ದಳವನ್ನ ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟು ಭಗವಂತನ ನೋಡ್ಕೊಂಡು ಹೋದಂತ ನಾಡು ಇದು. ಹೌದಲ್ವಾ? ಅಷ್ಟು ಜನರಿಗೆ ಯಾವ ತರ ಬದುಕ್ಬೇಕು ಅಂತ ಹೇಳ್ಕೊಟ್ಟಂತ ನಾಡು ಕನಕದಾಸರು, ಬಸವಣ್ಣವರು. ಇವತ್ತಿನ ಸ್ವಾಮಿಗಳು ಏನ್ ಮಾಡ್ತಿದ್ದಾರೆ? ಎಲ್ಲರಿಗೂ BMW ಕಾರ್ ಬೇಕು, ಅದು ಕಡಿಮೆನೆ, ಅದಕ್ಕಿಂತ ದೊಡ್ಡ ಕಾರೇ ಬೇಕು. ಒಳ್ಳೊಳ್ಳೆ ಗೋಲ್ಡ್ಗಳನ್ನ ಹಾಕೊಂಡು ಮಂತ್ರಿಗಳು, ಸಚಿವರು, ಶಾಸಕರು ಅಂತವ್ರು ಬಂದ್ರೆ ಬನ್ನಿ ಬನ್ನಿ ಅಂತ ಒಳಗಡೆ ಬಿಡ್ಕಂತಾರೆ. ಸಾಮಾನ್ಯ ಜನ ಹೋದ್ರೆ ಹೇ ನಿಲ್ಸಪ್ಪ ಆಚೆಲಿ, ಕನಿಷ್ಠ ಒಂದು ಪ್ರೀತಿಯ ಮಾತನ್ನು ಕೂಡ ಹಾಡೋದಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಈ ರಾಜ್ಯದಲ್ಲಿ ಆಗ್ಬೋದು, ಈ ದೇಶದಲ್ಲಿ ಆಗ್ಬೋದು, ಬೆಂಕಿ ಬೀಳ್ತಿರೋದೇ ಅವರಿಂದ. ಸ್ವಾಮಿಗಳು ಅಂದ್ರೆ ಏನ್ ಹೇಳಿ? ಸರ್ವವನ್ನು ಸಿದ್ಧಿ ಮಾಡಿಕೊಂಡು ಸರ್ವವನ್ನು ತ್ಯಾಗ ಮಾಡಿ ತನ್ನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ಜನರಿಗೆ ಹಂಚುತ್ತಾ ಹೋಗ್ತಾ ಇರ್ತಾರೆ. ಅವ್ರು ಎಲ್ಲೂ ನಿಲ್ಲೋದಿಲ್ಲ, ಹಂಚುತ್ತಾ ಜನರನ್ನ, ಸಮಾಜವನ್ನ ತಿದ್ದುತ್ತಾ ಭವತಿ ಭಿಕ್ಷಾಂದೇಯಿ ಅಂತ ಅವ್ರು ಕೊಟ್ಟಿದ್ದನ್ನ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ತಿನ್ಕೊಂಡು ಹೋಗ್ತಿದ್ದಾರೆ ಕೊಟ್ಟಿದ್ದನ್ನ? ನಿರ್ಲಿಪ್ತವಾಗಿ ಯಾರಿದ್ದಾರೆ? ಕೋಟಿ ಕೋಟಿ ಹಣವನ್ನ ಗಳಿಸ್ಕೊಂಡು ಅವರು ನಿರ್ಲಿಪ್ತವಾಗಿ ಇರ್ಬೇಕಾದಂತವ್ರು ಸಾವಿರಾರು ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ತಕ್ಷಣ ಬೆಂಕಿ ಇಡದೆ ನಾವು ಅವ್ರುಗಳಾಗ್ಬಿಟ್ಟಿದ್ದಾರೆ. ಪ್ರಸ್ತುತ ಸಮಾಜಕ್ಕೆ ಇವತ್ತಿನ ಕಾಲದಲ್ಲಿ ಅತ್ಯಗತ್ಯವಾದಂತ ಒಂದು ಹಾಡನ್ನ, ನಾಡಿನ ಹೆಸರಾಂತ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡಿತಾರೆ ಮಂಜು ಕವಿಯವರು. ಈಗ ಅದೇನೋ ಅಂತಾರಲ್ಲ, ಬೆಳೆಯುತ್ತಿರುವ ಈಗ ಪೈರು, ಮುಂದೊಂದು ದಿನ ಅದು ಖಂಡಿತವಾಗ್ಲೂ ಹೆಮ್ಮರವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ, ಹೆಮ್ಮರವಾಗಿ ಈ ಕರ್ನಾಟಕ ಚಲನಚಿತ್ರದ ಒಂದು ಮಂಡಳಿಯಲ್ಲಾಗ್ಬೋದು ಅಥವಾ ಈ ಕರ್ನಾಟಕ ರಾಜ್ಯದಲ್ಲಾಗ್ಬೋದು ಬಹಳಷ್ಟು ಒಂದು ಹೆಸರನ್ನ ಮಾಡುವಂತ ಸೂಚನೆಗಳು ನಮ್ಗೆ ಈಗಾಗಲೇ ಗೋಚರವಾಗ್ತಾ ಇದೆ. ಕೂಡ ಸಮಾನರೇ ಅಂತ ಹೇಳೋದು ಯಾರಪ್ಪ ಅಂತಂದ್ರೆ, ಆ ಜಾತಿಯಲ್ಲಿ ಅಸ್ಪೃಶ್ಯ ಆಗಿರ್ತಾರೆ ವಿರುದ್ಧವಾಗಿ
ಏನು ಇವತ್ತು ಜಾತಿ ಧರ್ಮಗಳ ವಿರುದ್ಧವಾಗಾಗ್ಬೋದು, ಈ ಎಷ್ಟೇ ಕೋಟಿ ಇಟ್ಕೊಂಡ್ರು ಏನೋ ದಾನ ಧರ್ಮ ಮಾಡಿದಿರ, ಮತ್ತು ಈ ಪ್ರಕೃತಿನ ಎಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ 3 ಹಾಡುಗಳನ್ನು ಆಡಿದರು. ಅದನ್ನು ನಮ್ಮ ಸಹೋದರ ಮಂಜು ಕವಿಯವರು ಮೈಸೂರು ಬಹಳ ಈಗಾಗಲೇ ಅವರು 100 ಸಿನಿಮಾಗಳಿಗೆ ಕತೆ ಬರೆದಿದ್ದಾರೆ, ಹಾಡುಗಳನ್ನು ಆಡಿದ್ದಾರೆ, ಬರೆದಿದ್ದಾರೆ. ಜೊತೆಗೆ ಈಗಾಗಲೇ ಒಳ್ಳೆ ಕಲಾವಿದರು. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಯಾರನ್ನೂ ಬೆಳೆಸೋದಲ್ಲ, ಇಂಥ ಒಂದು ಕಲಾವಿದರನ್ನ ದಯವಿಟ್ಟು ಮಾಧ್ಯಮದವರು, ಸಿನಿಮಾ ಇಂಡಸ್ಟ್ರಿ ಆಗ್ಬೋದು, ಎಲ್ಲರೂ ಇಂಥವ್ರನ್ನ ಬೆಳೆಸಬೇಕು. ಇವರಲ್ಲಿ ಒಳ್ಳೆ ಕಲೆ ಇದೆ, ಅದಕ್ಕೆ ಬೆಲೆ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವ್ರನ್ನ ಬೆಳೆಸುವಂಥ ಕೆಲಸ ಮಾಡಬೇಕು. ತುಂಬ ನೋವಾಗುತ್ತೆ. ಈಗಾಗಲೇ ಹಲವಾರು ಸಿನಿಮಾಗಳು ಮಾಡಿದ್ದಾರೆ. ಟೆಂಪರ್ ಆಗ್ಬೋದು, ಮತ್ತು ಬಡವರ ಮಕ್ಕಳನ್ನ ಬೆಳೆಸಬೇಕು ಕಣ್ರಿ ಅಂತ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮಂಜು ಕವಿಯವರು. ಇಂಥವ್ರಿಗೆ ನಿಜವಾಗ್ಲೂ ಸಾಥ್ ಕೊಟ್ಟರೆ ಒಳ್ಳೆ ಇಂಡಸ್ಟ್ರಿಗೆ ಹೆಸರು ತರುವಂಥ ಕೆಲಸ ಈ ಶಕ್ತಿ ಇವರಲ್ಲಿದೆ. ಇಂಥವ್ರನ್ನ ದಯವಿಟ್ಟು ಏನು ಈ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ ಆಗ್ಬೋದು, ಡೈರೆಕ್ಟರ್ಸ್ ಆಗ್ಬೋದು, ಇಂಥವ್ರನ್ನ ಮುಂದಕ್ಕೆ ತರುವಂಥ ಕೆಲಸ ಮಾಡಬೇಕು. ನಾವು ಇವ್ರ ಜೊತೆಗೆ ಇರ್ತೀವಿ, ಮುಂದಕ್ಕೆ ತಗೊಂಡು ಹೋಗ್ತೀವಿ. ಜೊತೆಗೆ ಈ ಒಂದು ಏನಿವತ್ತು ಈ ಸಾಂಗ್ ಬಿಡುಗಡೆ ಆಗಿದೆ, ಇದು ಇಡೀ ದೇಶಕ್ಕೆ ಮಾದರಿ ಆಗಲಿ ಅನ್ನೋದೇ ಆಸೆ. ನಮ್ಮಲ್ಲಿರ್ತಕ್ಕಂಥ ಏನು ಬಸವಣ್ಣವರು ಮತ್ತು ಬೌದ್ಧರು, ನಮ್ಮ ಗೌತಮ ಬುದ್ಧರಾಗ್ಬೋದು, ಇನ್ನಿತರ ಎಲ್ಲ ಕನಕದಾಸರು ಏನೇನು ಹೇಳಿದ್ದಾರೆ, ಕುಲವೆಂದು ಒಡೆದಾಡಿದರೆ ನಮ್ಮ ಕುಲದ ನೆಲೆ ಬಲ್ಲಿರ ಅಂತ. ಮತ್ತು ಏನು ಯಾವುದೇ ಜಾತಿ ಧರ್ಮ ಇಲ್ಲ, ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಸಮಾನತೆಯಿಂದ ಬದುಕಬೇಕು, ಬಾಳಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಹೋಗ್ಬೇಕಾಗಿದೆ. ಯಾಕೆಂದರೆ ಈ ರಾಜಕೀಯವಾಗಿ ನೋಡ್ತಾ ಇದ್ರೆ ಎಲ್ಲ ಕಡೆನೂ ಅಷ್ಟೇ, ಎಲ್ಲದರಲ್ಲೂ ಇವತ್ತು ಜಾತಿ ಧರ್ಮಗಳಿಗೆ ಬೆಂಚಿ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ, ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಎಲ್ಲರೂ ನಿಜವಾಗ್ಲೂ ಆ ಒಂದು ಕತ್ತಲೆಗೆ ಇವತ್ತೇನು ಟೈಟ್ಲ್ ಕೊಟ್ಟಿದ್ದೀವಿ, ಕತ್ತಲೆ ಬೆಳಕಿಗೆ ತಳ್ತಾ ಇದ್ದಾರೆ. ಅದನ್ನೆಲ್ಲ ಹೋಗಲಾಡಿಸ್ಬೇಕಂದ್ರೆ ಇಂಥ ಪ್ರಯತ್ನಗಳು ಆಗ್ತಾ ಇರಬೇಕು. ನಿಜ ಅದ್ಭುತವಾದ ಒಂದು ಗೀತೆನ ನಾವು MK ಆಡಿಯೋದಲ್ಲಿ ರಿಲೀಸ್ ಮಾಡಿದ್ದೀವಿ. ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಎನ್ನುವ ಒಂದು ಗೀತೆಗೆ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರು ಅಣ್ಣನವರಾದಂಥ ಗೂಡಿ ಚಿನ್ನಿ ಅಣ್ಣನವರು ಧ್ವನಿಗಳಿದ್ದಾರೆ. ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತಹ ಸಾಂಗು, ನಾವೆಲ್ಲ ಮಾನವ ಕುಲ ಒಂದೇ ಅನ್ನುವಂತಹ ಸಾಂಗು. ಈ ಗೀತೆಯನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಗಾಳಿಗಿಲ್ಲ, ನೀರಿಗಿಲ್ಲ, ಪ್ರಕೃತಿ ಎಲ್ಲರೂ ಸಮಾನವಾಗಿ. ಇವತ್ತು ಒಂದು ಕ್ಷಣ ಗಾಳಿ ನಿಂತು ಹೋದರೆ ಎಲ್ಲರೂ ನಾವು ಯಾರೂ ಇರಲ್ಲ. ಅಂಥ ಒಂದು ಪ್ರಪಂಚದಲ್ಲಿ ಇವತ್ತು ಪ್ರಕೃತಿ, ಗಿಡ, ಮರ ಎಲ್ಲ ಯಾವ ಜಾತಿನೂ ಇಲ್ಲದಲೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ನಾವು ಯಾಕೆ ಜಾತಿ ಅಂತ ಹೊಡೆದಾಡ್ತಾ ಇದ್ದೀವಿ? ದಯವಿಟ್ಟು ನಾವೆಲ್ಲ ಮಾನವ ಕುಲ ಒಂದೇ ಅನ್ನೋದು ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಒಂದು ಗೀತೆ ಬಿಡುಗಡೆ ಆಗಿದೆ. ನಾವೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಈ ಗೀತೆ ಈಗ ಆಲ್ರೆಡಿ MK ಆಡಿಯೋದಲ್ಲಿ ರಿಲೀಸ್ ಆಗಿದೆ. ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೋಟಿ ರೊಕ್ಕ ಗಳಿಸಿ, ಐಷಾರಾಮಿ ಬಂಗಲೆ ಕಟ್ಟಿಸಿ, ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ, ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತೆ ಅನ್ನೋ ಗೀತೆನ ಹಾಡಿದ್ರು. ಅದು ಅದ್ಭುತವಾಗಿ ಎಲ್ಲ ಕಡೆ ತುಂಬ ಪ್ರಚಾರ ಆಯಿತು. ಅದಾದ ಮೇಲೆ ಸಾಲುಮರದ ತಿಮ್ಮಕ್ಕನವ್ರ ಬಗ್ಗೆ 113ನೇ ವರ್ಷದ್ದು ಒಂದು ಗೀತೆ ಬಿಡುಗಡೆ ಮಾಡಿದ್ರು. ಅದು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಎಲ್ಲ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಒಂದು ಗೀತೆಗಳನ್ನ ಅವರು ಸಿಂಗರ್ ಅಲ್ಲ, ನಾನು ಹಾಡಬೇಕು ಅನ್ನೋ ಉದ್ದೇಶನೂ ಇಲ್ಲ. ಸೊ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕಾರ್ಯಗಳು, ಕೆಲಸಗಳು ಅವ್ರ ದನಿಲ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ನಮ್ಮ ಮನೋಭಾವದಿಂದ ನಾವು ಆಡಿಸಿರೋದು. ಬಟ್ ಇವಾಗ ಬಿಡುಗಡೆ ಮಾಡಿರೋ ಗೀತೆ ನೋಡಿದ್ರೆ ಅದ್ಭುತವಾಗಿ ಇಂಪ್ರೂವ್ ಆಗಿದ್ದಾರೆ. ಮುಂಚೆ ಹಾಡಿದ ಗೀತೆಗಳಿಗಿಂತ ಈಗ ಹಾಡಿರೋ ಗೀತೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಆ ಧ್ವನಿನ ಟ್ಯೂನ್ ಅಪ್ ಮಾಡಿಕೊಂಡು ಅದ್ಭುತವಾಗಿ ಹಾಡಿದ್ದಾರೆ. ದಯವಿಟ್ಟು ತಮ್ಮೆಲ್ಲರ ಸಪೋರ್ಟು, ಸಹಕಾರ ನಮ್ಮ ಗೀತೆ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ಒಂದು ಮನಸಾರೆ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಚಿತ್ರ ಈಗ ಬಡವರ ಮಕ್ಕಳು ಬೆಳಿಬೇಕು ಕಣ್ರೆ ಅನ್ನೋ ಒಂದು ಚಿತ್ರ ಕೂಡ ನಾವು ಬಿಡುಗಡೆಗೆ ರೆಡಿಯಾಗಿದೆ. ಇದರ ನಿರ್ಮಾಪಕರು ಬಂದು CS ವೆಂಕಟೇಶ್, ಹಾಗೆ ಇದರ ನಿರ್ದೇಶಕ ಹಾಗೂ ಸಾಹಿತ್ಯ, ಸಂಗೀತ ಎಲ್ಲ ನಾನೇ ಸಂಯೋಜನೆ ಮಾಡಿದ್ದೀನಿ. ಲಾವಣ್ಯ ವೈಭವಿ ಅಂತೇಳಿ ಮಕ್ಕಳ ಪಾತ್ರದಲ್ಲಿ ಅಭಿನಯಿಸಿದ ಚೊಚ್ಚಲ ಗೀತೆ. ಇದರ ತಂದೆ ತಾಯಿ ಸುಚೇಂದ್ರ ಪ್ರಸಾದ್ ಸಂಗೀತ ಅಂತೇಳಿ ಅದ್ಭುತವಾದ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ದಯವಿಟ್ಟು ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಚಿತ್ರನ ನಾವೆಲ್ಲರೂ ಪ್ರೋತ್ಸಾಹಿಸಿ ಬಡವರ ಮಕ್ಕಳನ್ನ ಬೆಳೆಸಿ ಅಂತೇಳಿ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್.